ಏನು ಸಂಸ್ಕೃತ ಸುಭಾಷಿತಗಳು. ಸುಭಾಷಿತ ಅಂದ್ರೆ ಏನು? ಸುಭಾಷ್ಯ ಎರಡದಾವ ಇಲ್ಲಿ. ಸು ಮತ್ತು ಭಾಷಿತ. ಸು ಅಂದ್ರೆ ಒಳ್ಳೆಯ, ಭಾಷಿತ ಅಂದ್ರೆ ಹೇಳಿದಂಥ ಮಾತುಗಳು. ಯಾರು ಹೇಳಿದ ಮಾತುಗಳು? ಋಷಿಮುನಿಗಳು. ನಮ್ಮೇನು ಸನಾತನ ಹಿಂದೂ ಧರ್ಮದ ಋಷಿಮುನಿಗಳೇನಿದ್ರಲ್ಲ, ಆ ಋಷಿಮುನಿಗಳು ಹೇಳಿದಂಥ ಮಾತುಗಳನ್ನು ಸುಭಾಷಿತಗಳು ಅಂತ. ಭಾಳ ಜನ, ಸಾವಿರಾರು ಮಂದಿ ಋಷಿಮುನಿಗಳು ಹಿಂದಿದ್ರು. ಅವರೆಲ್ಲ ಮನುಕುಲಕ್ಕೆ ಒಳ್ಳೆಯದಾಗಲಿ, ಮಾನವರು ದೈವತ್ವದ ಒಂದು ಸ್ಥಿತಿಗೆ ಬರಲಿ ಅನ್ನುವಂಥ ವಿಚಾರಕ್ಕಾಗಿ, ಸಮಾಜ ವ್ಯವಸ್ಥೆ ಸರಿಯಾಗಿರಲಿ, ಎಲ್ಲ ಕಾರಣಗಳಿಗಾಗಿ ಒಳ್ಳೆ ಒಳ್ಳೆ ಮಾತುಗಳನ್ನು ಹೇಳ್ತಿದ್ರು. ಅವೇ ಮುಂದೆ ಸುಭಾಷಿತಗಳು, ಶ್ಲೋಕಗಳು, ಮಂತ್ರಗಳು ಅಂತ ಹೇಳ್ತಾರೆ ಅವು. ಅದಕ್ಕೆ ಇಲ್ಲಿ ಒಂದಷ್ಟು ಶ್ಲೋಕಗಳನ್ನು, ಒಂದಷ್ಟು ಸುಭಾಷಿತಗಳನ್ನು ಕೂಡಿಸಿ ಒಂದು ಪುಸ್ತಕ ರೂಪದ ಮಾಡಿದ್ದಲ್ಲ. ಒಂದು 2 ಶ್ಲೋಕಗಳನ್ನು ನಾವು ಇವತ್ತು ನೋಡೋಣ, ಸುಭಾಷಿತಗಳನ್ನು. ಒಂದು ಸುಭಾಷಿತ ಮಹಾಭಾರತದಿಂದ ಬರ್ತದೆ. ಮಹಾಭಾರತದೊಳಗೆ ಯಾರ್ಯಾರು ಇರ್ತಾರೆ? ಕೌರವರು ಮತ್ತು ಪಾಂಡವರು. ಕೌರವರು ಮತ್ತು ಪಾಂಡವರು ಸಣ್ಣವರಿದ್ದಾಗ, ನಿಮ್ಮಷ್ಟಿದ್ದಾಗ ವಿದ್ಯೆ ಎಲ್ಲಿ ಕಲಿತಿದ್ರು ಅವರು? ಗುರು ದ್ರೋಣಾಚಾರ್ಯರ ಬಳಿ ಅವರು ಕಲಿತಿದ್ರು, ಇವರು ಕಲಿತಿದ್ರು. ಇಬ್ಬರದು ವಿದ್ಯೆ ಗುರು ದ್ರೋಣಾಚಾರ್ಯರ ಬಳಿ ನಡೀತಿತ್ತು. ಆದ್ರೆ ಕೌರವರು ಹಂಗ್ಯಾಕಾದ್ರು, ಪಾಂಡವರು ಹಿಂಗ್ಯಾಕಾದ್ರು? ಕೌರವರು ಏನಾದ್ರು ಅಧರ್ಮದ ಪರವಾಗಿ ಹೋದ್ಬಿಟ್ರಿ. ಎಲ್ಲರೂ ಅಧರ್ಮ, ಅನೀತಿ, ದುರ್ವ್ಯವಹಾರ ಮಾಡ್ಕೋತದ್ರು. ಪಾಂಡವರು ಧರ್ಮ ಮಾರ್ಗದೊಳಗೆ ನಡೆದ್ರು, ಒಳ್ಳೆ ಒಳ್ಳೆ ವಿಚಾರಗಳನ್ನು ನಡೆದ್ರು. ಯಾಕಂದ್ರೆ ಬರೇ ಪುಸ್ತಕ ವಿದ್ಯೆ ಓದೋದಕ್ಕಿಂತ ಬಸವಣ್ಣವ್ರ ವಚನಗಳನ್ನು ಹೇಳ್ತಾರೆ, ಬರೇ ಹೇಳೋದಲ್ಲ, ಅದನ್ನು ಪಾಲನೆ ಮಾಡುವ ರೀತಿ ಒಳಗೆ ಪಾಂಡವರು ಏನು ಮಾಡಿದ್ರು? ಗುರು ಹೇಳಿದಂಥ ಮಾತುಗಳನ್ನು ಪಾಲನೆ ಮಾಡ್ಕೊತ ಬಂದರು. ಕೌರವರು ಅದನ್ನ ಏನು ಮಾಡಿದ್ರು? ಸುಮ್ಮನೆ ಅದೊಂದು ಜ್ಞಾನ ತಿಳ್ಕೊಂಡು ಓದಿ ಅವ್ರು ಮತ್ತೆ ದುರ್ಮಾರ್ಗವನ್ನು ಹಿಡಿದು ಹೋದರು. ಅದಕ್ಕೆ ಕೃಷ್ಣ ಮಹಾಭಾರತ ಯುದ್ಧದೊಳಗೆ ಸಂದರ್ಭದೊಳಗೆ ಏನು ಹೇಳ್ದ? ಧರ್ಮ ಮತ್ತು ಅಧರ್ಮದ ನಡುವಿನ ಯುದ್ಧ ಅಂತ ಹೇಳ್ದ. ಕೌರವರು ಮತ್ತು ಪಾಂಡವರು ಒಂದೇ ಮನೆಯೊಳಗವರಿದ್ರು, ಒಂದೇ ಕುಟುಂಬದವರಿದ್ರು. ಒಬ್ರು ಧರ್ಮ ಮತ್ತು ಒಬ್ರು ಅಧರ್ಮದ ನೀತಿ ಹಿಡಿದು ಹೋಗಿದ್ರು. ಇಲ್ಲಿ ಒಂದು ಶ್ಲೋಕ, ಅದೇ ಆ ಸಮಯದಾಗ ಏನು ವಿದ್ಯೆ ಕಲಿಯುವಂಥ ಸಮಯದೊಳಗೆ ಗುರು ದ್ರೋಣಾಚಾರ್ಯರು ಅವ್ರ ಶಿಷ್ಯಂದರಿಗೆ ಅಂದ್ರೆ ಇವರಿಗೆಲ್ಲರಿಗೆ ಹೇಳ್ತಿದ್ರು. ಒಂದು ಶ್ಲೋಕ ಒಂದು ಹೇಳ್ತಾರೆ, ಏನದು? ಸುಖಾರ್ತಿನಃ ಕುತೋ ವಿದ್ಯಾ ನಾಸ್ತಿ ವಿದ್ಯಾರ್ಥಿನಃ ಸುಖಂ, ಸುಖಾರ್ಥಿ ವಾ ತ್ವಜೇದ್ ವಿದ್ಯಾಂ ವಿದ್ಯಾರ್ಥಿ ವಾ ತ್ವಜೇತ್ ಸುಖಂ. ಇದರ ಅರ್ಥ ಏನಂದ್ರೆ ಕನ್ನಡದೊಳಗೆ, ಸುಖವನ್ನು ಹೆಚ್ಚು ಬಯಸುವವರಿಗೆ ವಿದ್ಯೆ ಕಷ್ಟವಾಗುತ್ತದೆ. ಅಂದ್ರೆ ಯಾರು ಹೆಚ್ಚು ಸುಖವನ್ನು ಬಯಸ್ತಾರ, ಹೆಚ್ಚು ನಿದ್ದೆ ಮಾಡ್ಬೇಕನ್ನೋ ವಿದ್ಯೆ ಸಿಗಲ್ಲ, ಹೆಚ್ಚು ಊಟ ಮಾಡ್ಬೇಕನ್ನೋ ವಿದ್ಯೆ ಸಿಗಲ್ಲ, ಹೆಚ್ಚು ವಿಶ್ರಾಂತಿ ತಗೋಬೇಕನ್ನೋ ವಿದ್ಯೆ ಸಿಗಲ್ಲ, ಹೆಚ್ಚು ಬರೀ ಆಲಸಿತನದ ಇರೋರಿಗೆ ವಿದ್ಯೆ ಸಿಗಲ್ಲ. ಅಂದ್ರೆ ಸುಖ ಬಯಸುವವರಿಗೆ ವಿದ್ಯೆ ಸಿಗಲ್ಲ. ವಿದ್ಯೆಯನ್ನು ಪಡೆದುಕೊಳ್ಳಬೇಕು ಎಂಬ ಅಪೇಕ್ಷೆ ಇರುವವರು ಸುಖವನ್ನು ತೊರೆಯಬೇಕು. ಸುಖ ಬಹಳ ಅಪೇಕ್ಷೆ ಪಡಬಾರ್ದು. ಅದರ ಅರ್ಥ, ಸುಖ ಬೇಕಾದರೆ ವಿದ್ಯೆಯನ್ನು ದೂರ ಮಾಡಿಕೊಳ್ಳಬೇಕು. ಸುಮ್ಮ ಊಟ ಮಾಡೋದು, ಸುಮ್ಮ ನಿದ್ದೆ ಮಾಡೋದು, ಸುಮ್ಮ ಆಲಸ್ಯ ಇರೋದು ವಿದ್ಯೆ ಸಿಗಲ್ಲ. ಇವೆಲ್ಲವನ್ನು ಒಂದು ಲಿಮಿಟೆಡ್ನಾಗ ಇಟ್ಕೊಂಡ್ರೆ ವಿದ್ಯೆ ನಮಗೆ ಸಿಗ್ತದೆ. ವಿದ್ಯೆ ಬೇಕಾದರೆ ಸುಖವನ್ನು ದೂರ ಮಾಡಬೇಕು. ಆದರೆ ವಿದ್ಯೆ ದೊರೆತ ನಂತರ ಸುಖ ತಾನಾಗೆ ಬರುತ್ತದೆ. ಮೊದಲ ಕಷ್ಟಪಟ್ಟು ವಿದ್ಯೆ ಯಾರು ಪಡಿತಾರಲ್ಲ, ಆನಂತರ ಸುಖ ಬಂದೇ ಬರ್ತದೆ. ಈಗ ಅಬ್ದುಲ್ ಕಲಾಂ ಅವ್ರು ನೋಡ್ರಿ, ಅವ್ರು ಏನು ಮಾಡ್ತಾರೆ? ಅತಿ ಕಷ್ಟಪಟ್ಟು ಪೇಪರ್ ಹಂಚಿ ಅದು ಮಾಡಿ ಇದು ಮಾಡಿ ಏನೇನೋ ಮಾಡಿ ವಿದ್ಯೆ ಕಲ್ತು ಮುಂದೆ ರಾಷ್ಟ್ರಪತಿ ಮಟ್ಟಕ್ಕೆ ಹೋದ್ರು. ಸುಖ ಆಮೇಲೆ ತಾನಾಗೆ ಬಂತು. ನರೇಂದ್ರ ಮೋದಿಜಿಯವರು ಏನಿದ್ರು, ಅವರು ಏನಾದರೂ ಕಷ್ಟಪಟ್ಟು ಈಗ ಸುಖ ಬರ್ತದೆ, ಅದನ್ನು ಅನುಭವಿಸುವಂಥ ವಾತಾವರಣ ಇಲ್ಲ ಅವರಿಗೆ. ಆದ್ರೆ ಸುಖ ಅನ್ನೋದು ಆಮೇಲೆ ಸಿಗ್ತದೆ. ಆ ಸುಖ ವಿದ್ಯೆ ಕಲಿಯುವ ಟೈಮ್ದಾಗೆ ಬಯಸಬಾರ್ದು. ವಿದ್ಯೆ ಕಲಿಯುವಾಗ ಕಠಿಣ ಪರಿಶ್ರಮ ಪಟ್ಟು ಸುಖವನ್ನು ಬಿಟ್ಟು ವಿದ್ಯೆ ಕಲಿಬೇಕು. ಇದು ಮಹಾಭಾರತದ ಒಂದು ಶ್ಲೋಕ. ಮುಂದೆ ವಿದ್ಯೆಗೆ ಸಂಬಂಧಪಟ್ಟಂತ ಇನ್ನೊಂದು ಸುಭಾಷಿತ ಅದೈತಿ, ಅಲ್ಲಿ ಹೇಳ್ತಾರೆ. ಅದನ್ನು ಸ್ವಲ್ಪ ದೊಡ್ಡದದು, ಸಂಸ್ಕೃತ ಓದೋದು ಬೇಡ, ಕನ್ನಡದ ಅರ್ಥ ಹೇಳ್ತೀನಿ ನೋಡಿ. ಯಾವ ಮನುಷ್ಯನಿಗೆ ವಿದ್ಯೆ ಇರುತ್ತದೆಯೋ ಅವನಿಗೆ ಒಂದು ವಿಶಿಷ್ಟವಾದ ರೂಪ ಇರ್ತದೆ. ಯಾರ ಬಳಿ ವಿದ್ಯೆ ಅದಲ್ಲ ಅವನಿಗೊಂದು ವಿಶಿಷ್ಟವಾದಂಥ ರೂಪ ಇರ್ತದೆ. ಏನಿರ್ತದೆ? ವಿದ್ಯೆ ಎಂಬುದು ಒಂದು ಗೌಪ್ಯ ನಿಧಿ ಇದ್ದಂತೆ. ಅದೊಂದು ನಿಧಿ ವಿದ್ಯೆ ಅಂದ್ರೆ. ವಿದ್ಯೆಯು ಮನುಷ್ಯನಿಗೆ ಸುಖ, ಕೀರ್ತಿ, ಗೌರವವನ್ನು ತಂದು ಕೊಡುತ್ತದೆ. ಯಾರು ವಿದ್ಯಾವಂತರಾದ್ರೆ ಅವ್ರಿಗೆ ಗೌರವ ಇರ್ತದೆ, ಅವ್ರಿಗೆ ಸಾಕಷ್ಟು ಸುಖ ಸಂಪತ್ತಿಗಳು ಬರ್ತಿರ್ತಾವೆ, ಕೀರ್ತಿ ಇರ್ತದೆ, ಗೌರವ ಇರ್ತದೆ ವಿದ್ಯೆ ಇರುವಂತ ವ್ಯಕ್ತಿಗೆ. ವಿದ್ಯೆ ಗುರುಗಳ ಗುರು ಇದ್ದಂತೆ. ವಿದ್ಯೆ ಅಂದ್ರೆ ಏನು? ಗುರುಗಳ ಗುರು. ಗುರು
ಅವ್ರ ಗುರು ಇದ್ದಂಗ. ಅಷ್ಟು ವಿದ್ಯೆಗೆ ಬೆಲೆ ಅದ. ವಿದ್ಯೆಯು ಬಂಧು ಬಳಗ ಇದ್ದಂತೆ. ವಿದ್ಯೆ ಅಂದ್ರೆ ನಮ್ಮ ಬಂಧು ಬಳಗ ಇದ್ದಂಗ ಅದು. ಬೇರೆ ದೇಶಕ್ಕೆ ಹೋದರೂ ಸಹ ವಿದ್ಯೆ ನಮ್ಮನ್ನು ಸ್ನೇಹಿತನಂತೆ, ಒಂದು ದೇವತೆಯಂತೆ ರಕ್ಷಿಸುತ್ತಲೇ ಇರುತ್ತದೆ. ವಿದ್ಯಾವಂತರಿಗೆ ಎಲ್ಲಿ ಹೋದ್ರೂ ಬೆಲೆ ಇರ್ತದೆ. ಹೌದಲ್ಲ? ಯಾವ ರಾಜ್ಯಕ್ಕೆ ಹೋದ್ರು, ಯಾವ ಪ್ರದೇಶಕ್ಕೆ ಹೋದ್ರು, ಎಲ್ಲಿ ಹೋದ್ರು ವಿದ್ಯಾವಂತರಿಗೆ ಬೆಲೆ ಇರ್ತದೆ. ವಿದ್ಯೆಯು ರಾಜರಿಂದ ಗೌರವವನ್ನು ನಮಗೆ ದೊರಕುವಂತೆ ಮಾಡುವುದಲ್ಲದೆ ಅಪಾರ ಪ್ರಮಾಣದ ಧನವೂ ಸಹ ದೊರೆಯುವಂತೆ ಮಾಡುತ್ತದೆ. ಹಿಂದಕ್ಕೆ ವಿದ್ಯಾವಂತರು ಬೇರೆ ಬೇರೆ ರಾಜ್ಯಗಳಿಗೆ ಭೇಟಿ ಕೊಡ್ತಿದ್ರು. ನಾವು ತೆನಾಲಿ ರಾಮಕೃಷ್ಣ ನೋಡ್ರಿಲ್ಲ, ಬೇರೆ ಪಂಡಿತರ ಅಲ್ಲಿ ಬಂದ್ರಂದ್ರ ಎಲ್ಲ ಪಂಡಿತರನ್ನು ಸೋಲಿಸಿದ್ರೆ ಅವ್ರಿಗೆ ಧನ ಧಾನ್ಯ ಸಂಪತ್ತುಗಳನ್ನು ಕೊಟ್ಟು ಕಳಿಸ್ತಿದ್ರು. ಹಿಂದಕ್ಕೆ ಜನಕ ಮಹಾರಾಜನ ಆಸ್ಥಾನದೊಳಗೆ, ಸೀತಾದೇವಿ ತಂದೆ ಜನಕ ಮಹಾರಾಜ ಆಸ್ಥಾನದೊಳಗೆ ಋಷಿ ಮುನಿಗಳ ಒಂದು ಸ್ಪರ್ಧೆಗಳು ಏರ್ಪಡ್ತಿದ್ವು. ಯಾರು ವಿದ್ಯಾವಂತರು ಜ್ಞಾನವಂತರ ಸಿದ್ಧ ಆಗ್ತದ ಅವರಿಗೆಲ್ಲ ಸಾಕಷ್ಟು ಇದನ್ನ ರಾಜ ಕೊಟ್ಟು ಕಳಿಸ್ತಿದ್ದ. ಹಂಗ ವಿದ್ಯೆ ಅನ್ನುವಂಥದ್ದು ಅಪಾರವಾದ ಸಂಪತ್ತು. ಅದನ್ನ ಪಡಿಬೇಕು. ಅದನ್ನ ಪಡಿಬೇಕಾದ್ರೆ ಏನ್ ಮಾಡ್ಬೇಕು? ಹಿಂದಿನ ಶ್ಲೋಕ ನೋಡಿವಿ, ಸುಖಗಳನ್ನ ತ್ಯಾಗ ಮಾಡಬೇಕು, ಕಷ್ಟಪಡ್ಬೇಕು. ಕಷ್ಟಪಟ್ಟು ವಿದ್ಯೆ ಪಡೆದ್ರ ಆ ವಿದ್ಯೆ ನಮ್ಗೆ ಬಹಳ ಎತ್ತರಕ್ಕೆ ಒಯ್ತದ ಅನ್ನೋದು. ಇಂಥ ಸಾವಿರಾರು ಶ್ಲೋಕಗಳು ಅದಾವು ನಮ್ಮ ಸನಾತನ ಹಿಂದೂ ಧರ್ಮ ಪರಂಪರೆ ಒಳಗೆ. ಅದನ್ನ ಅವಾಗ ಒಂದೊಂದು ಶ್ಲೋಕಗಳನ್ನು ಮೆಲುಕು ಹಾಕ್ತಾ ಇರ್ಬೇಕು. ಅವು ನಮ್ಗೆ ಬದುಕಿಗೆ ಒಂದು ಟಾನಿಕ್ ಕೊಟ್ಟಂಗ. ಇಷ್ಟು ವಿಚಾರಗಳು ನಾವು ಹಂಗೆ ಪುಸ್ತಕಗಳು ಸಾಕಷ್ಟು ಅದಾವು. ಒಂದೊಂದು ಪುಸ್ತಕಗಳನ್ನ ಯಾವಾಗ ಸಮಯ ಇರ್ತೋ ನೋಡ್ಬೇಕು. ಅದನ್ನು ಒಂದು ಮಾತು ನಾವು ಓದ್ಕೋತಿರ್ಬೇಕು. ನಮಗಿದು ಸಂಗಾತಿ. ಎಸ್.